ಒಂದು ಸಣ್ಣ ಹಳ್ಳಿಯಲ್ಲಿ ಕಾವ್ಯ ಎಂಬ ಹುಡುಗಿ ತನ್ನ ಕುಟುಂಬದ ಆಸ್ತಿ ಹಕ್ಕು ಪತ್ರಗಳನ್ನು ಪಡೆಯಲು ನಿರ್ಧರಿಸಿದ್ಲು. ಅದಕ್ಕಾಗಿ ಕೆಲವು ದಿನಗಳಿಂದ ಮಧ್ಯವರ್ತಿಗಳೊಂದಿಗೆ ವ್ಯವಹರಿಸಲು ಹೋಗಿ ತನ್ನ ಹಣವನ್ನು ಕಳೆದುಕೊಂಡಿದ್ದಳು. ಹೀಗಿರುವಾಗ ತಾನು ಪಟ್ಟ ಕಷ್ಟವನ್ನು ತನ್ನ ಸಹೋದ್ಯೋಗಿ ರಮೇಶಿಗೆ ಹೇಳಿದಳು. ಇಷ್ಟೊಂದು ಕಷ್ಟಪಡುವ ಬದಲು ಕರ್ನಾಟಕ ಸರ್ಕಾರದ ಸಕಾಲ ಕಾಯ್ದೆಯಡಿ ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಕಾವ್ಯ. ಹೌದಾ ರಮೇಶ್, ಸರಕಾರಿ ಸೇವೆಯನ್ನ ಪಡೆಯೋದು ಇಷ್ಟೊಂದು ಸರಳವಾಗಿದೆಯಾ? ಹಾ ಕಾವ್ಯ, ದೀರ್ಘ ಸರತಿ ಸಾಲುಗಳ ಅವಶ್ಯಕತೆ ಇಲ್ಲದೆ ಸರ್ಕಾರದ ಸೇವೆಗಳನ್ನು ಪಡೆಯಬಹುದು. ತುಂಬಾ ಧನ್ಯವಾದಗಳು ರಮೇಶ್, ಇದು ಅದ್ಭುತವಾಗಿದೆ. ನಾನು ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ ಅಥವಾ ಓಡಾಡಬೇಕಾಗಿಲ್ಲ. ರಮೇಶ್ ಸಹಾಯದಿಂದ ಕಾವ್ಯ ತನ್ನ ಅರ್ಜಿಯನ್ನ ಸಲ್ಲಿಸಿದಳು ಮತ್ತು ಅಗತ್ಯ ದಾಖಲೆ ಪತ್ರಗಳನ್ನು ಅಪ್ಲೋಡ್ ಮಾಡಿದಳು. ಕೇವಲ 14 ಕೆಲಸದ ದಿನಗಳೊಳಗೆ ಸಕಾಲ ಕಾಯ್ದೆಯಡಿ ಕಾವ್ಯ ವಂಶವೃಕ್ಷ ದೃಢೀಕರಣ ಪತ್ರವನ್ನ ಪಡೆದುಕೊಂಡಳು. ಸರ್ಕಾರಿ ಸೇವೆಗಳನ್ನ ದಕ್ಷ ಹಾಗೂ ಸಮಯಕ್ಕೆ ಸರಿಯಾಗಿ ನಡೆಯಲು ಸಕಾಲ ಕಾಯ್ದೆಯನ್ನ ವಿನ್ಯಾಸಗೊಳಿಸಲಾಗಿದೆ.